ಒಬ್ಬರ ಮನೆಗೆ ಘಾತವು ಮಾಡಿ ಗಂಗೆಯಲ್ಲಿ ಮುಳುಗಿದ್ರು ಏನಾಗುವುದಯ್ಯ? ಚಂದ್ರನು ಗಂಗೆಯ ತಲೆದಿದ್ದರೂ ಕಲಂಕ ಬೆಳೆದಾಗಿತ್ತೆ. ಅದು ಕಾರಣ ಮನವ ನೋಯಿಸದವನೇ, ಮನೆಯ ಘಾತವ ಮಾಡದವನೇ ಪರಮ ಪಾವನ ಶಬ್ದ ಸಿದ್ಧ ಮಲ್ಲಿಕಾರ್ಜುನ. सजनरे तुम झूठ मत बोले, खुदा के पास जाना है, न हाथी है न घोड़ा है, पैदल से ही जाना है. ಪ್ರಾತಸ್ಮರಣೀಯರಾದ ಬಸವಾದಿ ಪರ್ವತರನ್ನ, ಈಗೆಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ, ಸೂಫಿಗಳನ್ನ, ಸಂತರನ್ನ, ಹಜರತ್ ಮೊಹಮ್ಮದ್ ಪೈಗಂಬರ್ನ ಇವತ್ತು ಸ್ಮರಿಸುತ್ತಾ ಇವತ್ತು ಭಾಳ ಸಂತೋಷ ಭಾವೈಕ್ಯತೆ ಸಮಾರಂಭ. ಇವತ್ತು ಪೈಗಂಬರ ಸಂದೇಶ ಇವತ್ತು ಏನು ಕೊಟ್ಟು ಪೈಗಂಬರ ಆ ಸಂದೇಶ ಉದ್ದೇಶವಾಗಿ ಇವತ್ತಿನ ಸಹ ನೀವೆಲ್ಲ ಪೈಗಂಬರ ಜಯಂತ್ಯೋತ್ಸವ ಭಾಳ ಸಂಭ್ರಮ ಆಚರಣೆ ಮಾಡುತ್ತಿದ್ರಿ. ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ಸಮಾಜ ಚಿಂತಕರು, ಒಳ್ಳೆಯವರು, ಈ ತಾಲೂಕಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿರ್ತಕ್ಕಂಥ ನಮ್ಮ ಕಾಕಪ್ಪ ಕಂಬಳಿ ಅವರೇ, ಈದ್ ಮಿಲಾದ್ ಪೈಗಂಬರ ಜಯಂತ್ಯೋತ್ಸವದ ಕಾರ್ಯಕ್ರಮ ಸುಮಾರು ಇಸ್ಲಾಂ ಧರ್ಮ ಬಹಳ ಪ್ರಾಚೀನವಂತ ಧರ್ಮ ಇದು. 8,000 ವರ್ಷ ಇತಿಹಾಸ ಐತಿ. 8,000 ವರ್ಷ ಇತಿಹಾಸ ಇಸ್ಲಾಂ ಧರ್ಮ. ಅನೇಕ ಪ್ರವಾದಿಗಳಾಗಿ ಹೋದ ಇಸ್ಲಾಂ ಧರ್ಮದಾಗ. ಮನೆಯ ಪ್ರವಾದಿನ ಪೈಗಂಬರ, ಮನೆಯ ಪ್ರವಾದಿ ಪೈಗಂಬರ. 571 ಹುಟ್ಟಿದ ಪೈಗಂಬರ. 632 ಹೋಗ್ಬಿಟ್ಟ. ಏಪ್ರಿಲ್ ಹುಟ್ಟಿದ್ದು, ಏಪ್ರಿಲ್ 12ನೇ ತಾರೀಕು ಪೈಗಂಬರ ಹುಟ್ಟಿದ್ದು 571. ಸೋಮವಾರ ಹುಟ್ಟಿದ, ಸೋಮವಾರಕ ಲಿಂಗೈಕ್ಯನಾದ ಪೈಗಂಬರ. 63 ವರ್ಷ ಬಾಳಿದ. 63 ಭಾವಗೀತ ಸಂಕೇತ. 36 ಇದ್ರ ಮಸೀದಿದ್ದಾಗ, ಇದ್ರ ಮಸೀದಿದ್ದಾಗ 36 ಅಂದ್ರೆ ನಾವು 36 ಆಗ್ಬಾರ್ದು, 63 ಆಗ್ಬೇಕು. ಇವತ್ತು ಕುದುರೆ ಮೂತ್ರೊಳಗೆ ಎಲ್ಲ 63 ಆಗಿತ್ತು. 36 ಇಲ್ಲ. ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಒಕ್ಕಟ್ಟೆ ಹೋದಾಗ ಇವತ್ತಿನ ಈ ಜಯಂತಿ ಮನೆಗೆ ಬಂದಿರಿ, ಭಾಳ ಸಂತೋಷ ಮಾಡೋದು. ಮುಂದೆ ನಮಗೆ ಅನ್ಸುತ್ತೆ ಈ ಥರ ಜನಗಳು ನಮ್ಮ ಕುದುರೆ ಮೂತಿ, ಈ ನಮ್ಮ ಇಸ್ಲಾಂ ಧರ್ಮದ ಜನಗಳಂತ ಜನ ಹೋದಾಗ ಯಾವ ನೋಡೇ ಇಲ್ಲ ಅಂತ ಎಂಥ ಜನ, ಎಂಥ ವಿಚಾರ, ಎಂಥವ್ರು. ಇಲ್ಲಿ ಜಾತಿನೂ ಇಲ್ಲ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಮುಕ್ತ. ಅದಕ್ಕೆ ಜಾತಿ ಜಾತಿ ಮತ್ತು ಪೂಜ್ಯಪರ ಜ್ಞಾನ ಪೂಜಿಸಿದ್ರು. ಜಾತಿ ಅಂತ ಹೋಗ್ಬೋದು, ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಮುಕ್ತ. ಅದಕ್ಕೆ ಬಸವಣ್ಣ ಪೈಗಂಬರ ಜಾತಿ ಹೇಳಿಲ್ಲ ಅವರು, ಜಾತಿ ಹೇಳಿಲ್ಲ ಅವರು, ಬರೀ ಧರ್ಮ ಹೇಳ್ಯಾರ ಅವರು. ಅದಕ್ಕಂಥದ್ದು ಇದು ಪೈಗಂಬರ ಎಂಥ ಜ್ಞಾನಿಕ, ಅಪ್ರತಿಮ ಜ್ಞಾನಿ ಪೈಗಂಬರ, ಮನೆಯ ಪ್ರವಾದಿ. ಅದಕ್ಕಾದ ಸಂದೇಶವನ್ನು ಅರ್ಥ ಮಾಡ್ಕೊಂಡು ಹೋಗ್ತೇವಲ್ಲ. ಕುರಾನ್ ಶ್ರೇಷ್ಠವಾದ ಗ್ರಂಥ. ಸುಮಾರು ಜಗತ್ತಿನ ಅನೇಕ ಬಹಳ ಪುರಾಣಗಳಿದಾವೆ, ಅನೇಕ ಪುರಾಣಗಳಿದಾವೆ. ಅದು ಪುರಾಣ ಒಂದು ಪುರಾಣನ, ಅನೇಕ ಪುರಾಣದ. ಆ ಪುರಾಣಕ್ಕಾಗಿ ಮೊದಲಾಗಿ ಪುರಾಣಕ್ಕಾಗಿ ಹೆಚ್ಚಾಗ್ಯಾವ, ಮೊದಲಾಗಿಂತ ಕೆಲವು ಕಮ್ಮಿ ಆಗ್ಯಾವ. ಕೆಲವು ಪುರಾಣ ಹೆಚ್ಚು ಬರ್ತದೆ, ಮತ್ತೆ ಇತ್ತಿದ್ದಾಗಿ ಕೆಲವು ಕಮ್ಮಿ ಮಾಡ್ಯಾರ. ಅದು ಪುರಾಣ ಐತಲ್ಲ, ಅವತ್ತಿನ ಇವತ್ತು ತನಕ 1 ಅಕ್ಷರ ಹೆಚ್ಚಾಗಿಲ್ಲ, 1 ಅಕ್ಷರ ಕಮ್ಮಿ ಇಲ್ಲ. ಅಷ್ಟು ವೈಕೊಳಕಂತ ಪುರಾಣ ನನ್ನ ಹತ್ರ ಐತೆ. ಪುರಾಣ ಹತ್ರ ಐತೆ, ನೋಡಿದ್ವಿ ನಾನು. ಶ್ರೇಷ್ಠವಾದ ಗ್ರಂಥ. ಪೈಗಂಬರ ಮಹಾಜ್ಞಾನಿ, ಅಪ್ರತಿಮ ಜ್ಞಾನಿ. ಚಿಕ್ಕ ವಯಸ್ಸು ತಂದಿದ್ದ ಸತ್ತು ಹೋಗ್ಬಿಟ್ರು. ಅಜ್ಜನ ಬೇಡ, ಕಾಕಂದ್ರೆ ಬೇಡ, ಎಲ್ಲ ಬೇಡ. 20 ವರ್ಷ ವ್ಯಾಪಾರ ಮಾಡಕ್ಕೆ ಹಚ್ಚಿದ. ವ್ಯಾಪಾರದ ಅನೇಕ ರೀತಿ ಲಾಭ ಮಾಡಿಕೊಟ್ಟ, ಎಲ್ಲವನ್ನೂ ಮಾಡಿದ. ಅದು ಖತೀಜ ಭಾಳ ದೊಡ್ಡ ವ್ಯಾಪಾರಿ. ಖತೀಜ ಆಕೆ 40 ವರ್ಷ, ಇವನಿಗೆ 25 ವರ್ಷ. ತಂದು ಕೊಟ್ಟು ಲಾಭ ಮಾಡಿದ ಖತೀಜನಿಗೆ. ಇವನ್ನ ಪ್ರಾಮಾಣಿಕ ನೋಡಿ ಖತೀಜ ಇವನ್ನ ಮದುವೆ ಮತ್ತೊಂದು ಆಗ್ಬೋದ. ಹಾಗ ಇವತ್ತು ಜೀವನದೊಳಗೆ ಒಳ್ಳೆ ಕೆಲಸ ಮಾಡಬೇಕು, ಧರ್ಮಾಧಿಕಾರಿಗಳು ಮತ್ತೆ ಕೆಲಸ ಮಾಡಬೇಕು. ಜಾತಿ ಅಂತೂ ಮಾಡಲೇಬಾರ್ದಂದ್ರು ಯಾವ ಕಾಲಕ್ಕೂ. ನಮ್ಮ ಕುದುರೆ ಮತ್ತೆ ಜಾತಿ ಇಲ್ಲ, ಜಾತಿ ಇಲ್ಲ. ಎಲ್ಲ ಸಮುದಾಯ ಎಲ್ಲ ಒಂದೈತೆ, ನಮ್ಮ ಬೇರೆ ಜಾತಿ ಇಲ್ಲ. ಅದಕ್ಕೆ ಒಂದೊಂದು ಜಾತಿ ಒಂದು ಸಂದೇಶ ಐತಿ. ಯಾವ ಧರ್ಮದಗಳು ಕೆಟ್ಟದ್ದು ಯಾರು ಹೇಳಿಲ್ಲ, ಯಾರು ಈ ಕೆಟ್ಟದ್ದು ಹೇಳಿಲ್ಲ. ಈಗ ನಮ್ಮ ಒಂದೊಂದು ಸಮಾಜಕ್ಕೆ ಒಂದೊಂದು ಸಿದ್ಧಾಂತ ಐತಿ, ಒಂದೊಂದು ಧರ್ಮಕ್ಕೆ. ನಮಗೆ ಪಂಚಾಚಾರ ಇರ್ತದೆ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಬುದ್ಧಾಚಾರ ಇರ್ತದೆ. ಇವು ಪಂಚಾಚಾರಗಳು. ನಮ್ಮ ಇಸ್ಲಾಂ ಧರ್ಮ ಪಂಚಾಚಾರ ಇದ್ರೆ ಪಂಚಾಚಾರಗಳು. ಇವು ಪಂಚಾಚಾರ ಅವು ನಮಾಜ್, ರೋಜಾ, ಜಕಾತ್, ಕಲ್ಮಾ, ಹಜ್. ಇವು ಪಂಚಾಚಾರ. ಎಂಥ ತತ್ವಗಳು ಅಲ್ಲ. ಜಗತ್ತಿನಾಗ ಗುಡಿಗುಂಡಾಗ ಮಠಕ್ಕೆ ಬರೋಕ್ಕಾದ್ರೆ ಒಮ್ಮೆ ಬರೋಂಗಿಲ್ಲ. ನಾ ಸೋಮವಾರ ಹೋದ್ರಾತು, ಬೇಚರ್ ಹೋದ್ರಾತು, ಹುಣಿಗೆ ಹೋದ್ರಾತ, ಅಮಾಜ್ ಹೋದ್ರ, ಜಾತ್ರೆ. ಇಂಥ ಕಂಪ್ನಿ ಜಗತ್ತ ಬಾ ಮಂದಿ ಜಗತ್ತಿನೊಳಗ. ಅದು ಇಸ್ಲಾಂದವ್ರು ದಿವ್ಸಕ್ಕೆ 5 ಹೊತ್ತು ನಮಾಜ್ ಮಾಡ್ತಾರೆ. ನಿಮ್ಮಂಥ ಸಮಾಜ ಜಗತ್ತಿನ ಯಾವ ಇಲ್ಲ ಇಲ್ಲ. ಅದು 5 ಹೊತ್ತು ಭಗವಂತ ಪ್ರಾರ್ಥನೆ ಮಾಡ್ತೀರಿ ನೀವು. ಜಗತ್ತಿಗೆ ಯಾಕೆ ಚರ್ಚೆ ಮಾಡ್ತಾನೆ? 5 ಹೊತ್ತು ಮಠಕ್ಕೆ ಬರ್ತೀರಾ? 5 ಹೊತ್ತು ಗುಡಿ ಹೋಗ್ಯಾರ ಎಲ್ಲರ. ಅದು ಮುಂದಾಚೆ ಬರೋಕ್ಕೆ ಕೈ ಮುಗಿಗೆ ದೇವ್ರನ್ನ. ಇಂಥ ಕಂಪನಿ ಜಗತ್ತಾಗೈತಿ. ಅದು ಇಸ್ಲಾಂ ಧರ್ಮದೊಳಗೆ 5 ಹೊತ್ತು ಲಾ ಇಲಾಹಿ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಎಂಥ ಜ್ಞಾನ, ಎಂಥ ಇಸ್ಲಾಂ. ಅದಕ್ಕಂಥ ದೃಷ್ಟಿಯಿಂದ ನೋಡ್ಪ 5 ಹೊತ್ತು ನಮಾಜ್ ಮಾಡ್ತೀವಿ. ರೋಜಾ, ರಂಜಾನ್ ನೀವು ಉಪವಾಸ ಮಾಡ್ತೀರಿ. ರಂಜಾನ್ ಸಿಗದ
ಜಗತ್ ಸಂದೇಶದ ಪೈಗಂಬರ ಸಂದೇಶ. ಜಗತ್ ಅಂದ್ರೇನು? ನಾವು ದುಡ್ದನ್ನು ಹಾಕೋದು ನಮಗೆ ಇರಬಾರ್ದು. ನನಗೆ ಹೆಂಡತಿಗೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮಂಗ್ಯದ ಮಕ್ಕಳು ನಮಗೆ ಇರಬಾರ್ದು. ನಾವು ದುಡ್ದು ಹಣ್ಣು ನಾವು ಕೊಡ್ಬೇಕು, ದಾನ ಕೊಡ್ಬೇಕು. ಅದಕ್ಕೆ ಜಕಾತ್ ಅಂತಾರೆ. ಇಸ್ಲಾಮದಲ್ಲಿ ಜಕಾತ್ ಅಂತಾರೆ. ಇನ್ನು ಕಲ್ಮ ಅಂದ್ರೇನು? ದೀಕ್ಷೆ ಮುಂದೆ ಎಲ್ಲ ಧರ್ಮ ಸಿದ್ಧಾಂತ ಕಲ್ಮ ದೀಕ್ಷೆ. ಹಜ್ ಅಂದ್ರೆ ಇಸ್ಲಾಂ ಧರ್ಮ ಹುಟ್ಟಿದ ಮ್ಯಾಗ ಒಮ್ಮೆ ಮಕ್ಕ ಹಾಕೋಬೋದು. ಇನ್ನು ಪಂಚಾಚಾರಗಳು, ಶ್ರೇಷ್ಠ ಪಂಚಾಚಾರಗಳು. ಅದಕ್ಕಿಂತ ಒಂದೊಂದ್ರಾಗ ಒಂದೊಂದು ಸಿದ್ಧಾಂತ ಇದೆ. ಲಾಮ್ ಅಲಿಫ್ ಲಾಮ್ ಅಲ್ಲಾಹು ಮಂತ್ರಗಳು ಹಾಗೆ ಒಂದೊಂದ್ರಾಗ ಒಂದೊಂದು. ಅದಕ್ಕೆ ಅಂಥ ದೃಷ್ಟಿಯಿಂದ ಪೈಗಂಬರಿಯನ್ನು ಸಂದೇಶ ಕೊಟ್ಟು ಹೋದ ಬಹಳ ವಿಚಾರ ಮಾಡ್ತೀವಿ. ಕುರಾನ್ದೊಳಗೆ ಎಲ್ಲ ಸಂಪತ್ತು ಐತಿ. ಕುರಾನ್ ಓದಿದ್ರೆ ಗೊತ್ತಾಗ ಕುರಾನ್ದೊಳಗೆ ಏನು ಸಂಪತ್ತು ಐತಿ, ಎಲ್ಲ ಭಾವಗೀತ ಸಂದೇಶ ಐತಿ. ಜನರಿಗೆ ಗೊತ್ತಾಗುದಿಲ್ಲ, ಮಾಡುಲ್ಲ. ನಮ್ಮ ಧರ್ಮ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಕನಕದಾಸ ಎಲ್ಲಾರು ಬೇಡವ ಕುಲವನ್ನು ಹೊಡೆದಾಗ ಇದಕ್ಕೆ ನಿಮ್ಮ ಕುಲದ ನೆಲೆ ಏನಾದರೂ ಬಂದಿರ ನಿಮಗೆ ಗೊತ್ತಿಲ್ಲ. ಇನ್ನು ಮೂರೇ ಮಾಡ್ತೀರಪ್ಪ, ಮೂರ ಹಬ್ಬನ ಜಾಟ್ ಇದನ್ನು ಮಾಡ್ತೀವಿ, ಭಾಳ ವೈಭವ ಮಾಡ್ತೀವಿ. ನಿಮ್ಮಲ್ಲ ಅದು ವೈಭವ ಮಾಡ್ತಕ್ಕಂಥ ಹಬ್ಬ ಅಲ್ಲ, ಅದು ದುಃಖದ ಹಬ್ಬ. ನೀವೇನು ಮೊಹರಂ ಮಾಡ್ತೀರಿ, ಭಾಳ ದುಃಖದ ಹಬ್ಬ. ಹುಸೇನ್ರು ಬಲಿದಾನ ಆದರು. ಅದು ಬಲಿದಾನ ದಿವಸ ಮೊಹರಂ ಮಾಡ್ತಕ್ಕಂಥ ಹಬ್ಬ ಬಲಿದಾನ. ಇಬ್ಬರು ಹುಸೇನ್ರು ಧರ್ಮಕ್ಕಾಗಿ ಪ್ರಾಣ ಕೊಟ್ಟರು. ನಮ್ಮ ಜನ ಏನು ಮಾಡ್ತಾರೆ, ಬಾಂಶೇನ್ ನಾವಂದೇ ನೀವಂದೇ ದೂಲ್ಲ ಅಂತೀವಿ. ನಿಜವಾದ ಮುಸಲ್ಮಾನರು ಮೊಹರಂ ಹಬ್ಬದೊಳಗೆ 3 ದಿವಸ, 9 ದಿವಸ, 6 ದಿವಸ, 11 ದಿವಸ ಈ ಕರೆ ಬಟ್ಟೆ ಹಾಕೊಂಡು ಕರ್ತವ್ಯ ಹೇಳ್ಕೊಂಡು ಅಲ್ಲ ಧ್ಯಾನ ಮಾಡ್ತಾರ. ಅವ್ ನಿಜವಾದ ಮುಸಲ್ಮಾನ. ಯಾರು ಮಾಡ್ತೀನಿ ಇವೆಲ್ಲ ಗೊತ್ತೇ ಇಲ್ಲ. ನಮ್ಮದ ನಮಗೆ ಗೊತ್ತಿಲ್ಲ. ಅದಕ್ಕೆ ಕನಕದಾಸ ಎಲ್ಲ ಸೇವನೆ ಬೈದು ಕನಕದಾಸ ಬೇಕಲ್ಲ. ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಭಾವೈಕ್ಯ ಹೋಗ್ತಕ್ಕಂಥ ವಿಚಾರನ ಮಾಡ್ಬೇಕು. ಅದಕ್ಕೆ ಸಂದೇಶ ಒಳ್ಳೆ ಸಂದೇಶ ಐತಿ. ಪೈಗಂಬರ ಈದ್ ಮಿಲಾದ್ ಹುಟ್ಟಾನ ಎದು ಹುಟ್ಟಿದ ಜಗತ್ತು ಅನೇಕ ಪ್ರವಾದಿಗಳಾಗಿ ಹೋರ. ಮನೆ ಪ್ರವಾದಿತ ಇಸ್ಲಾಂ ಧರ್ಮ. ಇಸ್ಲಾಂ ಅಂದ್ರೆ ಶಾಂತಿ, ಮತ್ತೆ ಬೇರೆ ಏನೈತಿ? ಇಸ್ಲಾಂ ಅಂದ್ರೆ ಶಾಂತಿ ದೂತರು. ಇನ್ನು ಕದ ಮತ್ತೆ ಮುಸಲ್ಮಾನ್ ಭಾಳ ದೂರ್ತಪ್ಪ, ಅವ್ರದವ್ರಪ್ಪ ಇಂಥವ್ರು ಯಾವ ಮಾಂಗಿನ ಮಾಡಿ ಎಲ್ಲರೂ ಬರತ್ತೆ ಎಲ್ಲ ಮನುಷ್ಯರ ಎಲ್ಲ ಬಂದ ನಾವು. ಅಂದ್ರೆ ಎಲ್ಲ ನಮ್ಮ ಒಬ್ಬ ಗುರು ಆಗಿವ್ಯಾರ. ನಮ್ಮ ಗುರು ಏನು ಹೇಳಿವ್ಯಾರ ಆ ಪಾಲನೆ ಮಾಡ್ತಕ್ಕಂಥ ನಮ್ಮ ಧರ್ಮ. ಅದಕ್ಕೆ ನಮ್ಮ ಒಳಗಿದ್ದೆಲ್ಲ ಹೊರಗೆ ಬಂದ್ವಿ ಬೇರೆ ಎಲ್ಲ ಒಂದನವೆಲ್ಲ. ಅದು ಭಾವೈಕ್ಯದಿಂದ ಹೋದಾಗ ಮಾತ್ರ ಭಾಳ ಒಳ್ಳೆಯದಾಗ್ತದೆ. ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಒಕ್ಕಟ್ಟಿನಿಂದ ಬಂದ್ರೆ ಭಾಳ ಚೆನ್ನಾಗತ್ತಪ್ಪ. ಪೈಗಂಬರ ಅಂತ ಶ್ರೇಷ್ಠವಾದ ಕಾರ್ಯಕ್ರಮ ಮಾಡಲಿ ಭಾಳ. ಪೈಗಂಬರ ಅಂಥ ಜ್ಞಾನಿ, ಅಪ್ರತಿಮ ಜ್ಞಾನಿ, ಶ್ರೇಷ್ಠವಾದ ಸಂತ, ಶ್ರೇಷ್ಠವಾದ ಸೂಫಿ, ಶ್ರೇಷ್ಠವಾದ ಪ್ರವಾದಿ ಮಹಮ್ಮದ್ ಪೈಗಂಬರ ಅಲ್ಲ. ಅವನು ಅನೇಕ ಪವಾಡಗಳು ಒಂದ್ಸಲ ಹೊರಟಿದ್ದ. ಎಲ್ಲಾದ್ರೂ ಈಗ ಲಿಂಗಾಯತರಿಗೆ ಬಂದಿರಿ ಪಂಚ ಗಾಡಿಗೆ ಆ ಗಾಡಿ 20 ಇಲ್ಲ. ಹಾಗೆ ಸೈಯದ್ ಪಠಾಣ ನಿಮ್ದ್ರಾಗದವಿಲ್ಲ, ಅದವಿಲ್ಲ. ಎಲ್ಲರಿಗೂ ಪಂಗಡ. ಅದಕ್ಕೆ ಒಂದ್ಸಲ ಪೈಗಂಬರ ಏನು ಮಾಡಿದಂತಂದ್ರೆ ಹೊಂಟಿದ್ದ. ಹೊಂಟಾಗ ಒಂದು ಪಕ್ಷದವರು ಇವ್ರು ಭಾಳ ಹತ್ತ ಇಟ್ಟು ಅವ್ರು ಮುಗಿಸಬಾರ್ದು, ನೀವು ಕೊಟ್ಟಿದ್ದೆ ಮುಗಿಸಬಾರ್ದು. ಪೈಗಂಬರ ಹೊಂಟಿದ್ದ. ಪೈಗಂಬರ ಹೆಂಗೆ ಅದಾದ ಚಾದರ ಅಲ್ಲ 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 ಯಾವಾಗ ಭಯಗದ ಅಲ್ಲ ಹೊಂಟಿದ್ದ. ಒಬ್ಬ ದುಡ್ಡು ಕೊಟ್ಟು ಹೊಡೆದ ಅಂತ ಕಳಿಸಿದ್ರು. ಹೊಂಟಿದ್ದು ಮುಂದೆ ಹೋದ. ಒಂದು ಕುರಿ ಕೈಯಾಗ ಕತ್ತಿ ಕೊಟ್ಟು ಹೋದ. ಹೋಗಿ ಮುಂದೆ ಕೈ ಎತ್ತಿ ಹಡಿಬೇಕು ಅಂದ್ರೆ ಮ್ಯಾಗಿನ ಕೈ ಮ್ಯಾಗ ಕೆಳಗೆ ಬರಲೇ ಇಲ್ಲ. ಕೈ ಕೆಳಗೆ ಬರಲಿಲ್ಲ. ಈ ಪೈಗಂಬರ ಪ್ರವಾದಿದ್ರು ಅಲ್ಲ ಅಂದ. ನೋಡಿದ್ರು ಪೈಗಂಬರ ಭಗವಾನ್ ಭಲಕರ ಅಂತ ಮುಂದೆ ಹೋಗ್ಬಿಡ್ತಾವ. ಯಪ್ಪ ಇಂಥ ಮನುಷ್ಯನ ಹೊಡಿದ ಅಂತ. ಜಗತ್ತು ಮಹಾತ್ಮರಿಗೆ ದುಡ್ಡು ಜನ ಯಾವತ್ತು ಕಾಡ್ಕೊತ ಇದ್ದಿರ್ತಾರೆ. ಮತ್ತೊಂದು ದಿವಸ ನೀರು ಕುಡಿಯಾಕಿತ್ತು ಪೈಗಂಬರ. ಒಂದು ಚೋಳ ಮತ್ತು ಚಾಟ್ನ ಕಲಿತದೆ. ಅವ್ರು ಚೋಳ ಮಗ ಕೂತಿದ್ದಪ್ಪ, ಹೊಡಿ ಅಂತ. ಹೊಡಿ ಬರ್ತದೆ ದೇವ್ರ ಕದ ಬುದ್ಧಿ ಹೊಡಿ ಬರ್ತಂತವ. ಏನೇ ತಿನ್ಸಿದ್ರಾಗ ಹೊಡಿ ಬರ್ತಂತವ. ಇಟ್ಟು ಅಲ್ಲ ಅಹಿಂಸವಾಗಿ ಪೈಗಂಬರ ಅಂದ್ರೆ. ಅದಕ್ಕೆ ಅವ್ರು ವಿಚಾರಗಳ ಇನ್ನು ಮಕ್ಕಾದೊಳಗೆ ಪೈಗಂಬರ ಇದ್ದಾಗ ಅನೇಕ ಬಂಧುಗಳಿದ್ವಲ್ಲ. ಇಲ್ಲಪ್ಪ ನಾವೆಲ್ಲ ಒಂದು ಕಾಲಕ್ಕೆ ಇಸ್ಲಾಂ ಧರ್ಮ ಮೂರ್ತಿ ಪೂಜೆ ಮಾಡಿತ್ತು. ಅನೇಕ 50-100 ಮೂರ್ತಿ ಪೂಜೆ ಮಾಡ್ತಿದ್ವಿ ನಾವೆಲ್ಲ. ಭಾಳ ಪೂಜೆ ಅಕಸ್ಮಾತ್ ಒಂದೊಂದು ಅಕಸ್ಮಾತ್ ಯಾವ ಪದ್ಧತಿ ದಿವಿಜ ಅವ್ರು ರೋಚ ನಿರ್ವಂಶ ಆಗೋ ತನಕ ಹುಟ್ಟಿಗಾಗಿ ಬಿಡ್ತಿದ್ರು. ಇಂಥ ಬೇಡಪ್ಪ ನಮ್ಮದು ಬೇಡ, ನಾವೆಲ್ಲ ಬಂದ ಅಲ್ಲ ಮಕ್ಕಳು ನಾವೆಲ್ಲ ನಮ್ಮದಕ್ಕೆ ಬೇರೆ ಹೋಗಿ ಬೇಡ ತಿಳ್ಕೊಂಡೆ ಸಂದೇಶ ಕೊಟ್ಟವನು ಪೈಗಂಬರ. ಎಲ್ಲ ಒಂದಾಗ ನಾವು ಬೇರೆ ಇಲ್ಲ ಮಾತ್ರ ಬೇಕಾದ ಮಕ್ಕಳು ಬೇಕಾದ ಸೇರ್ಕೊಳ್ಳಿ. ಈ ಮಾತು ಯಾರು ಕೇಳಿಲ್ಲ. ನಿಮ್ಮ ಸವಾಸ ಮಾಡಿ ತಗೊಂಡು ಮದುವೆ ಹೋಗ್ತಾವೆ. ಯಾರು? ಪೈಗಂಬರ. ಮಕ್ಕಾಕ ಬಂದಾಗ 450 ಕಿಲೋಮೀಟರ್ ಅಲ್ಲಿದ್ದಾಗ ಮಕ್ಕಳನ್ನ ಮದ್ನಾಕ್ 450 ಕಿಲೋಮೀಟರ್ ಗಾಡಿ ಹೋಗ್ಬಿಟ್ಟಾರೆ. ಮಾತು ಹೊರದಾಗಿ ಬಾಗಿರತ್ತೆ. ಮಾತು ಊರೆಲ್ಲ ಹಿರಕ್ಕೆ ಕರ್ಕೊಂಬಂದ ನೀವು ಹೇಳಿಕೆ. ಅದಕ್ಕೆ ಮೂರ್ತಿ ಪೂಜೆ ಬೇಡ. ನಮ್ಮಲ್ಲಿ ಮೂರ್ತಿ ಪೂಜೆ ಬೇಡ. ನಿರಾಕಾರ ವಸ್ತು ಪೂಜೆ ಮಾಡೋದು ನಾವು ಅಲ್ಲ. ನಿರಾಕಾರ ವಸ್ತು ಪೂಜೆ ಮಾಡೋದು ನಾವಲ್ಲ. ಅದಕ್ಕೆ ಅವತ್ತಿಂದ ಮೂರ್ತಿ ಪೂಜೆ ಕ್ಯಾನ್ಸಲ್ ಮಾಡಿ ಮತ್ತೆ ನಿರಾಕಾರ ವಸ್ತು ಪೂಜೆ ಮಾಡಿ
ಅದಕ್ಕೆ ಅವತ್ತಿಂದ ಇದು ಸಂಪ್ರದಾಯ ಹಿಂಗೆ ಬಂತು. ಅದಕ್ಕೆ ಬಹಳ ಮಂದಿ ಭಾಳ ದೇವ್ರ ಪೂಜೆ ಮಾಡ್ತಾರೆ. ಕಲ್ಲು ದೇವರು ದೇವರಲ್ಲ, ಬಸವಣ್ಣ ಹೇಳಿದ, ಕಲ್ಲದು ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ದೇವರು ಯಾವ ದೇವರು ನಿನ್ನ ನೀನು ಅರಿವು ತಿಳಿದ ಫಸ್ಟ್ ಪಾಲ್ಜಿ ದೈಸಲ್ ನೀನೇ ದೇವ ಪ್ರಮಾಣ ಯಾರು ನೀನೇ ದೇವರು ಕಾಶಿವಾದ ಏನಾಗುತ್ತೆ. ಗಂಗಾದೇವ ಸ್ನಾನ ಮಾಡ್ತಾರೆ ಅಲ್ಲ, ಮನುಷ್ಯನ ಪೂಜೆ ಹೋಗಿ ಗೊತ್ತು, ಈ ದೇಹದ ಪೂಜೆ ಹೋದ್ರೆ ಏನು ಮಾಡ್ತೀವಿ ನಾವು? ಸೋಪ ತಗೊಂಡು ದೇಹದ ಪೂಜೆ ಹೋಗ್ತಾರೆ. ಮನುಷ್ಯನ ಪೂಜೆ ಹೋಗ್ಬೇಕಲ್ಲ, ಗಂಗಾದೇವ ಸ್ನಾನ ಮಾಡಿ ಹೋಗ್ಬಿಡ್ತಾನೆ ಹೋಗುದ್ರೆ ಮನುಷ್ಯನ ಪೂಜೆ ಹೋಗ್ಬೇಕು. ಅದಕ್ಕಂತ ದೃಷ್ಟಿಯಿಂದ ಪೈಗಂಬರ ಉತ್ತಮ ಸಂದೇಶ ಕೊಟ್ಟು ಹೋಗ್ಬೇಡ, ಶ್ರೇಷ್ಠ ಸಂದೇಶ ಕೊಟ್ಟ. ಕುರಾನ್ ಒಳಗೆ 1114 ಅಧ್ಯಾಯಗಳು. ಕುರಾನ್ 1114 ಅಧ್ಯಾಯ ಅದಾವ, 6224 ಶ್ಲೋಕ ಅದಾವ. ಇಂಥ ಶ್ರೇಷ್ಠವಾದ ಗ್ರಂಥ ಪುರಾಣ ನಮ್ಮ ಪುರಾಣ. ಅದಕ್ಕೆ ಓದ್ಬೇಕಿರಲ್ಲ, ಸುಮ್ಮನೆ ಮ್ಯಾಕ್ ಕುಂತ ಅರ್ಥ ಮಾಡಿಸಕ್ಕಲ್ಲ. ಅದ್ರ ಏನು ಕುರಾನ್ದಾಗ ಏನು ಸಂದೇಶ ಕೊಡ್ತ ಪೈಗಂಬರದಾಗ? ಅಲ್ಲ ಏನು ಸಂದೇಶ ಕೊಟ್ಟ? ಅದ ನಿರಕ್ಷರಿ ಪೈಗಂಬರ ಬರೀ ಓದಕ್ಕೆ ಬರ್ತಿದ್ದಿಲ್ಲ, ಮುಕ್ತ ಭಕ್ತಿ ಮೆಚ್ಚಿ ಅಲ್ಲ ಸಂದೇಶ ಕಳಿಸಿದ. ಅದ ಕುರಾನು ಬರ ಮಾತು ಬದಲಾವಣೆ ಬರೆಸಿದಂತೆಲ್ಲ ಇವತ್ತಿಗೆ ಅಂತ ಶ್ರೇಷ್ಠ ಕುರಾನು. ಅದಕ್ಕೆ ನಾವೆಲ್ಲ ಒಂದಾಗಿ ಒಕ್ಕಟ್ಟು ಮಾತ್ರ ಊರಿಗೆ ನಾಡಿಗೆ ಸಮಾಜಕ್ಕೆ ಒಳ್ಳೇದಾಗ್ತದೆ. ಅವ್ರು ಸಂಜೆ ದೊಡ್ಡವ್ರು ಯಾವತ್ತು ಯಾವ ಪಂಥ ಪಾರ್ಟಿ ಬಗ್ಗೆ ಮಾಡಿ ಹೇಳಿದ ಯಾರು? ಬಸವಣ್ಣ, ಬುದ್ಧ, ಮಹಾವೀರ, ಮತ್ತೆ ಪೈಗಂಬರು ಯಾರು ಹೇಳಿಲ್ಲ. ನಾವು ಮಾಡ್ಕೊಂಡ್ವಿ, ನಾವ್ ಹೆಚ್ಚು ಅಂತ. ಅದಕ್ಕೆ ದುಃಖಮೇ ಸುಮಿರನ ಕರೈ, ಸುಖಮೇ ಕರೈನ ಕೋಯ್, ಜೋ ಸುಖ ಉಸುಮ್ ದುಃಖ ಕಾಚೆ. ಎಲ್ಲ ಜನ ಕಟ್ಸ್ ಕಾಲ್ಕೊಂತ ದೇವ್ರ ಧ್ಯಾನ ಮಾಡ್ತಾರೆ. ಸುಖ ಬಂದಾಗ ನಾ ಮಾಡಿವಿ ನಾಡ್ದು ಅವನದೇ ನಿಮ್ದೇ ಕ್ಯಾಮ್ಸೇನ್ ಅಂತಾರೆ. ಅದಕ್ಕೆ ಕಷ್ಟ ಬರಲಿ ಸುಖ ಬರಲಿ, ನಮ್ಮ ಧ್ಯಾನ, ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ಜಪತ ಬರಲಿ ಒಂದಾಗಿ ಕೈಬಿಡ್ಬೇಕು ಅಂದ್ರೆ ಭಗವಂತ ಆಶೀರ್ವಾದ ಆಗ್ತದೆ. ಅಲ್ಲ ಸುಖ ಬಂದ ನಗೋದು, ಕಾಟ್ ಬಂದ ಅಳುದು ಹಂಗ. ಅದಕ್ಕೆ ದೇವ್ರ ಮೆಚ್ಚಿಗೆ ಆಗುದು ನಮಗೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಇಸ್ಲಾಂ ಧರ್ಮಕ್ಕೆ ಅನೇಕ ತತ್ವಗಳು, ಸಿದ್ಧಾಂತಗಳು, ಪೈಗಂಬರ ಪವಾಡಗಳು ಇವೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಪೈಗಂಬರ ಜಯಂತಿ ಮಾಡಿದ್ವಿ, ನಡೆಸಿದ್ವಿ, ಆಗ ಬಂದ್ವಿ, ಆಗ ಕುಂತು ಬಂದು ಅಲ್ಲ. ಅವ್ರ ತತ್ವಗಳೇನು, ಪೈಗಂಬರ ಏನು ಸಂದೇಶ ಕೊಡ್ತದೆ ಜಗತ್ತಿಗೆ? ಇಸ್ಲಾಂ ಅಂದ್ರೆ ಏನು? ಇಸ್ಲಾಂ ಧರ್ಮ ಏನಿದೆ? ಭಾವೈಕ್ಯತೆ ಸಮಾನ. ಇಸ್ಲಾಂ ಅಂದ್ರೆ ಶಾಂತಿ ಶಾಂತಿ ಶಾಂತಿ. ಅದ್ರ ಜೊತೆಗೆ ಹೋಗ್ಬೇಕು ಹೊರತು ಯಾವ ಪತ್ರ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ನಮಗೊಂದ್ಸತಿ ಗೊತ್ತ ನಾವಿಲ್ಲಿ ಬಂದಿವತ್ತು ಅನ್ಸುತ್ತೆ. ಅದು ನಾವು ಮಾಡಿದ ಕಾರ್ಯಕ್ರಮ ಮಾಡಿಬಿಟ್ಟು ಅನ್ಸುತ್ತೆ ನಮಗೆಲ್ಲ. ಇಲ್ಲಿ ಭಾವೈಕ್ಯತೆ ಎಲ್ಲ ಒಂದೇ ಇಟ್ಟಿದೆ. ಮುಸಲ್ಮಾನ್ ಬೇರೆ, ಇವ್ರು ಬೇರೆ, ಯಾವುದೇ ರೀತಿ ಬೇರೆ. ಇವರಾಗ ಎಷ್ಟು ಎಲ್ಲ ಸಮಾಜ ಮಂದಿ ಇವತ್ತು ಬಂದೈತಿ, ಎಲ್ಲ ಸಮಾಜ ಬಂತೀವಿ. ಎಲ್ಲರ ಬಗ್ಗೆ ಏನು ಜಾತಿ ಇಲ್ಲ? ಜಾತಿ ಇಲ್ಲ, ಜಾತಿ ಇಲ್ಲ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ನಾವು ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಎಲ್ಲ ಸಂತರು, ಮಹಂತರು, ಸೂಫಿಗಳು ಎಲ್ಲ ಧರ್ಮಕ್ಕೆ ಮಹತ್ವ ಕೊಟ್ಟರು, ಜಾತಿ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕಂತ ದೃಷ್ಟಿಯಿಂದ ಶ್ರೇಷ್ಠ ಕೆಲಸಪ್ಪ ಪೈಗಂಬರ ಮಹಾಜನ ಧರ್ಮಸಂಪತ್ತಾಹ ದೊಡ್ಡವರು ಎಂದು ಹೋಗ್ಯಾರ. ಅವ್ರು ಧ್ಯಾನ ಮಾಡ್ಕೊಂಡು ಮಹಾತ್ಮರಂ ಜನಿವನೇ ಘನಮುಕ್ತಿ ಪದಂ ಸೇವಾದವ. ಜಗತ್ತಿಗೆ, ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ಒಳ್ಳೆಯದು ಮಾಡಿ ಹೇಳ್ಯಾರ. ಅವ್ರು ಧ್ಯಾನ ಮಾಡಿದ್ರೆ ಅವ್ರೇನು ಪುಣ್ಯ ಮಾಡಿದ್ರೆ ಆ ಪುಣ್ಯ ನಮಗೆ ಬರ್ತದೆ ಅಂತ ಇದಕ್ಕೆ ಸಂದೇಶ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನೀವು 5 ಹೊತ್ತು ನಮಾಜ್ ಮಾಡ್ತೀವಿ. ಯಾಕೆ ಬರ್ತೀವಿ ನಮಾಜ್? ನಮಾಜ್ ಪ್ರಾರ್ಥನಾ ಅಲ್ಲ. 5 ಹೊತ್ತು ಪ್ರಾರ್ಥನೆ ಮಾಡ್ತೀವಿ. ಜಗತ್ತಿಗೆ ಯಾರು ಮಾಡ್ತೀವಿ? ಬಂದ್ಬಿಟ್ರೆ ಅಲ್ಲಿ ಬಂದ್ಬಿಟ್ಟು 5 ಹೊತ್ತು ನಮಾಜ್ ಯಾರು ಮಾಡ್ತಾರೆ? 5 ಹೊತ್ತು ಪ್ರಾರ್ಥನೆ ಯಾರು ಮಾಡ್ತಾರೆ? 5 ಹೊತ್ತು ಗುಡಿ ಉಂಟಾಗ ಯಾರು ಹೋಗ್ತಾರೆ? ಯಾರು ಹೋಗಂಗಿಲ್ಲ, ಯಾರು ಹೋಗುದಿಲ್ಲ. ಅದಕ್ಕೆ ಒಂದು ರೀತಿ ವಿಚಾರ ಮಾಡಿ ಜಗತ್ತಿನೊಳಗ ಅತ್ಯಂತ ಶ್ರೇಷ್ಠ ಸಮಾಜ ಇಸ್ಲಾಂ ಧರ್ಮ. 5 ಹೊತ್ತು ಮಾಡ್ತಿದ್ರು ಮರೆಯ 5 ಹೊತ್ತು ಪ್ರಾರ್ಥನೆ, ಭಗವಂತ ಪ್ರಾರ್ಥನೆ ಮಾಡ್ತೀರಿ ನೀವು. ಯಾರು ಮತ್ತೆ ಯಾರು ಸಮಾಜ ಮಾಡ್ತಾರಪ್ಪ? ಯಾರು ಮಾಡ್ತಾರ? ಯಾರು ಮಾಡಿದ್ರೆ ಬರೀ ಥತ್ತನ, ಬರೀ ಜಾತಿ ಇದ ಹೊಂಟದ. ಬರೇ ಜನಗಳಿಗೆ ಇವತ್ತು ಜಗತ್ತು ಹೇಗೆ ಹೊಂಟದ ಅಂದ್ರೆ ಬರೀ ಜಾತನ ಹೊಂಟತಿ, ಬರೀ ಥತ್ತನ ಮಗ, ಬರೀ ಥತ್ತನ ಮಗ. ಅದಕ್ಕೆ ಒಬ್ಬ ಹೆಣ್ಮಗಳು ಮಕ್ಕಳಾಗಿದ್ದಕ್ಕೆ 20 ವರ್ಷ ಆಗಿತ್ತು ಮದುವೆಯಾಗಿ. ಮಕ್ಕಳಾಗಿ ಎಲ್ಲ ದೇವ್ರಿಗೆ ಹೋಗ್ಬಂದ್ರು. ಕೊನೆಗೆ ಹನುಮಪ್ಪ ಪೂಜೆ ಬಂದರು. ಯಪ್ಪ ಹನುಮಪ್ಪ ನನ್ನ ಮಕ್ಕಳಾಗಿ 20 ವರ್ಷ ಆಗಿದ್ವಿ, ನೀವು ಒಂದು ಗಂಟು ಕೊಟ್ಟೆ ಅಂದ್ರೆ ಕಣ್ಣು ಒಟ್ಟು ಕಾಲು ಬಿಸಿ ಕೊಡ್ತಂದ್ರೆ ಕೊಡ್ತಿದ್ದ. ನೋಡಿದಪ್ಪ ಭಾಳ ಕೇಳ್ತ ಹನುಮಪ್ಪ ಪದಾರ್ಥ ಆಶೀರ್ವಾದ ಮಾಡಿದ. ಆತ ಗರ್ಭಿಣಿ ಅದು 6 ತಿಂಗಳ 9 ತಿಂಗಳ ಹಳದಾಕಿ, ಗಂಡು ಹಳದಾಕಿ. ಅದು 6 ತಿಂಗಳ, 1 ವರ್ಷ, 2, 3, 4, 5, 6, 10 ವರ್ಷವರೆಗೆ ಕಣ್ಬಿಟ್ಟು ಕಾಲು ಬೀಸಿ ಕೊಡಿಸಿದ. ಮತ್ತೊಂದು ಬಂದಕ್ಕೆ ಯಪ್ಪ ಅಂದ ಹನುಮಪ್ಪ. ಈಕಿ ಮಾಡಿ ನೋಡ್ಬಿಟ್ಟು ಇತ್ತ ಭಯ ಹನುಮಪ್ಪ ಅಂತ ಭಯತಿಲ್ಲ, ನಮ್ಗೆ ಐತಿದ್ದ. ಆಕಿ ಮಾಡಿ ನೋಡೋರು ಇತ್ತ ಭಯ ಹನುಮಪ್ಪ. ಸಿಂಚತ್ತು ನೂರಾಗ ಎಲ್ಲರಿಗೂ ನಮ್ಮ ಕಾಗಪುರದ ಮದುವೆ ಹಿರಿಯರಿಗೆ ಹನುಮಪ್ಪ ಸೊಟ್ಟ ಇದ್ದ, ಹನುಮಪ್ಪ ಸೊಟ್ಟ ಇತ್ತು. ಹಂಗಾದ್ರೆ ಏನು ಮಾಡುದು? ಊರಾಗಿದ್ದೆಲ್ಲ ಮುತ್ತೈದು ಬಂದು ಆರ್ತಿ ಬಿಟ್ರೆ
ನಾಟಕ ಆಗುತ್ತೆ ಅಂತ ಚಂದ್ರ ಹಾಕ್ಸಿಬಿಟ್ರು. ಊರಾಗಿದ್ದ ಎಲ್ಲ ಹೆಣ್ಮಕ್ಳು ಮುತ್ತ ಹೆಣ್ಮಕ್ಳು ಬಂದು ಎಲ್ಲ ರಾತ್ರಿ ಮಾಡಿ ಬಂದು ಎಲ್ಲ ಮಾಡಿ ಎಲ್ಲ ಬಂದು ಮುಗಿದ್ರು ಸ್ಪಾಟ್ ನಾಟಕ ಆಗಲೇ ಇದ್ರು. ಏನು ಮಾಡಿದ್ರು ಬಂದು ಸಿಗ್ತಿತ್ತು. ಅದು ಭೇಟಿ ಮುಂದೆ ಊರು ದಿಬ್ಬರದಿಲ್ಲ ಅದು ಬರ್ರಿ ಬಂದಕ್ಕೆ ಹೇಗಪ್ಪ ಅಂದ ಹನುಮಪ್ಪ ಬಂದ್ಬಿಟ್ಟು ಯಾಕವ ಹನುಮಪ್ಪ ಬಂದ್ಬಿಟ್ಟು ಕುಡಿಯೋದು ಹನುಮಪ್ಪ. ಈಗ ದೇವ್ರಿಗೆ ಬುದ್ಧಿ ಹೇಳೋ ಮಂದಿ ಭಾಳ ಹುಟ್ಟಾರೆ. ಈಗ ದೇವ್ರ ಬುದ್ಧಿ ಹೇಳೋದು ಏನು ನಡೆದದ ಇನ್ನೇ ನಡೀತದ ಕೂನ ಸಿಕ್ಕದಂಗಾಗೈತಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಡೆದದ ಹೊಂಟದ ಒಂದೊಂದು ಜಗತ್ತು ಏನವ ಅಂತ ಹನುಮಪ್ಪ ಇದು ಬುದ್ಧಿ ಇದೆ ಅಂದಾಗ ದೇವ್ರ ಬುದ್ಧಿ ಹೇಳಿ ಹುಟ್ಟಾರೆ ಜಗತ್ತಿನ. ಯಾಕಂತವ ಅಲ್ಲ ಹರಿಕಿ 12 ವರ್ಷ ಅಂತ ಹರಿಕಿ 12 ವರ್ಷ ಗೊತ್ತಾಗುತ್ತೆ ನಿನಗೆ ಅಂತ ನನ್ನ ಮಗ ದಿನ ಈಗ 10 ವರ್ಷ ಬದಲು ಹನುಮಪ್ಪ. ಎಂಥ ಕಾಲ ಬಂತಪ್ಪ ತಿಂತೀನಿ ಇಂಥ ಜನ ಹುಟ್ಟಾ ಜಗತ್ತು. ಅದು ದೇವ್ರ ಬುದ್ಧಿ ಹೇಳೋರು ದೇವ್ರ ಹೇಳೋ ಜನ ಹುಟ್ಟಾರೆ. ಈಗ ಅದಕ್ಕೆ ನಾವು ದೇವ ಸಂದೇಶ ಮಹಾತ್ಮರ ಸಂದೇಶ ಅಲ್ಲಾಹ್ ಸಂದೇಶ ಅದು ಹಿಡ್ಕೊಂಡು ಹೋಗ್ಬೇಕು ಹೊರತು ಇವತ್ತು ಅದಕ್ಕೆ ನಾನು ಹೋಗ್ಬಾರ್ದು. ಅದಕ್ಕಂತದ್ರಿಂದ ಪೈಗಂಬರ್ ಎಂಥ ಜ್ಞಾನ ಇತ್ತು ಎಂಥವ್ರಿದ್ದ ಅಲ್ಲ ನಿರಕ್ಷಿದ್ರು ಕೂಡ ಅವ್ರು ಭಕ್ತಿ ಬೇಕು. ಅಲ್ಲಾಹ್ ಸಂದೇಶ ಕಳಿಸಿದ ನಿರಕ್ಷಿ ಶಕ್ತಿ ಎಂಥ ಜ್ಞಾನ ಇರ್ಬೇಕು ಅದ ಕಡೆ. ಅದಕ್ಕೆ ಸುಮಾರು ಅದು 63 ವರ್ಷ ಬಾಯ್ದ ಪೈಗಂಬರ. 571 ಹುಟ್ಟಿದ 632 ಹೋಗ್ಬಿಟ್ಟ. 63 ವರ್ಷ ಸೋಮವಾರ ಹುಟ್ಟಾನ ಹೋಗ್ಬಿಟ್ಟ. ಇಂಥ ಜ್ಞಾನಿ ಯಾರು ಪೈಗಂಬರ. ಅದಕ್ಕೆ ಅವ್ರು ಧ್ಯಾನ ಮಾಡಿ ಕೊಡಿರಪ್ಪ. ಅದಕ್ಕೆ ಅವ್ರು ಏನು ಮಾಡಿ ಹೋಗ್ಯಾರ ಜಗತ್ತಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ. ಅದಕ್ಕೆ ಅವ್ರು ಧ್ಯಾನ ಮಾಡಿದ್ರೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಅವ್ರು ನಮಾಜ್ ಮಾಡಿದ್ರೆ ಅವ್ರು ಮಾಡಿದ ಪುಣ್ಯ ನಮಗೆ ಬರ್ತದೆ. ಇಷ್ಟ ಮತ್ತೆ ಬೇರೆ ಏನಿಲ್ಲ ಸಂದೇಶ. ಅದಕ್ಕೆ ಅದು ಭಾಳ ಸಂತೋಷಪ್ಪ. ನಾನು ಇನ್ನೊಂದು ತಾಸು ಮಾತಾಡ್ತಿದ್ದೆ ಭಾಳ ಸಂತೋಷ. ಇದು ಸಮಾಜ ನಂಬುದು ಈ ಊರ